ಹೆಚ್ಚುತ್ತಿರುವ ಅಮೆರಿಕ ಸುಂಕ, ಸಂಕಷ್ಟದಲ್ಲಿ ಭಾರತದ ವಜ್ರ ಉದ್ಯಮ. ಅಮೆರಿಕದ ಕೆಲವೊಂದು ಆರ್ಥಿಕ ನಿಲುವುಗಳು ಮತ್ತು ಅಲ್ಲಿ ಉಂಟಾಗಿರುವ ಆರ್ಥಿಕ ಅನಿಶ್ಚಿತತೆಯಿಂದಾಗಿ ಅಮೆರಿಕದಲ್ಲಿ ವಜ್ರಕ್ಕೆ ಬೇಡಿಕೆ ಕುಸಿದಿದ್ದು, ಭಾರತದ ವಜ್ರ ರಫ್ತುದಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ವಜ್ರ ಸಂಸ್ಕರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಭಾರತಕ್ಕೆ ವಜ್ರ ರಫ್ತಿನಲ್ಲಿ 2 ದಶಕಗಳ ಬಳಿಕ ತೀವ್ರ ಹಿನ್ನಡೆ ಉಂಟಾಗಿದೆ. ವಜ್ರ ರಫ್ತು ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಅಮೆರಿಕ ವಿಧಿಸುತ್ತಿರುವ ಸುಂಕಗಳು ಇದಕ್ಕೆ ಕಾರಣ ಎಂದು ವಜ್ರ ಉದ್ಯಮಿಗಳು ಹೇಳುತ್ತಿದ್ದಾರೆ. 2014ರಲ್ಲಿ 8,496 ಕೋಟಿ ರೂಪಾಯಿಯ ವಜ್ರ ಭಾರತದಿಂದ ರಫ್ತು ಆಗಿತ್ತು. 2025ರ ಲೆಕ್ಕಗಳನ್ನು ನೋಡೋದಾದರೆ 6,692 ಕೋಟಿ ರೂಪಾಯಿ ರಫ್ತು ವಹಿವಾಟು ನಡೆದಿದೆ. ಅಂದರೆ 10 ವರ್ಷದಲ್ಲಿ 1,800 ಕೋಟಿ ರೂಪಾಯಿಯಷ್ಟು ಕಡಿಮೆ ವಹಿವಾಟು ನಡೆದಿದೆ. ಇದಕ್ಕೆಲ್ಲ ಅಮೆರಿಕ ಅವೈಜ್ಞಾನಿಕವಾಗಿ ವಿಧಿಸುತ್ತಿರುವ ಸುಂಕವೇ ಕಾರಣ ಎಂದು ಇಂಡಿಯನ್ ಡೈಮಂಡ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ ದಿನೇಶ್ ನಾವಡಿಯಾ ಹೇಳುತ್ತಾರೆ. ಅಮೆರಿಕದ ಅಧಿಕ ಶುಲ್ಕದಿಂದಾಗಿ ಭಾರತದ ವಜ್ರ ವ್ಯಾಪಾರಿಗಳು ಹೈರಾಣಾಗಿದ್ದಾರೆ. ಈ ಸುಂಕದ ಸಮಸ್ಯೆಯನ್ನು ಪರಿಹರಿಸಿದರೆ ವಜ್ರ ರಫ್ತು ಚೇತರಿಕೆ ಕಾಣಬಹುದು ಎಂದು ವಜ್ರ ವ್ಯಾಪಾರಿಯೊಬ್ಬರು ಹೇಳಿದ್ದಾರೆ. रियल डायमंड की जो सेल्स है उसमें घटतारी का मेन कारण यह है कि अमेरिका में सरकार ने जो ड्यूटी डाला है उसके हिसाब से असमझ में है व्यापारी लोग. सबको बिजनेस करने का है लेकिन उसको क्या रेट मिलने वाला है, कितनी टैरिफ लगने वाली है, वो असमझ में, इसलिए अभी बिजनेस थोड़ा डाउन है.